Audio Jungle. Audio Jungle. ನೋಡ್ರಿ, ಇವತ್ತು ನಾವು ಫಲೂದ ಮಾಡೋಣ ಬನ್ನಿ. ನೋಡಿ, ಅದಕ್ಕೆ ನಾನು ಹಾಲು ಮತ್ತು ಹಾಲು ಪೌಡ್ರ್ ಚೆನ್ನಾಗಿ ಕಾಯಿಸಿಟ್ಕೊಂಡಿದ್ದೀನಿ. ನೀವು ಕಸ್ಟರ್ಡ್ ಪೌಡ್ರು ಹಾಕ್ಬೋದು. ನಾನು ಹಾಲು ಪೌಡ್ರ್ ಹಾಕಿದ್ದೀನಿ ಇಲ್ಲಿ. ನೋಡಿ, ಅದಕ್ಕೆ ನಾನು ಕಸ್ತೂರಿ ಬೀಜ ನೆನೆಸಿಟ್ಟಿದ್ದೀನಿ, ಪಪ್ಪಾಯ ಹಣ್ಣು ಕುಯ್ದಿಟ್ಟಿದ್ದೀನಿ, ಮತ್ತು ಸೇಬು ಮತ್ತು ಸೇಮಿಯಾನ ಬೇಯಿಸಿಟ್ಟಿದ್ದೀನಿ. ಮತ್ತು ನೋಡಿ, ಬಾದಾಮಿ ಸಿರಪ್ ಬರುತ್ತೆ, ಅದು ಒಣದ್ರಾಕ್ಷಿ. ನೋಡಿ, ಇದು ಕಪ್ಪುದು ಬಾದಾಮಿನ ಕಟ್ ಮಾಡಿಟ್ಟಿದ್ದೀನಿ, ಗೋಡಂಬಿನೂ, ಬಾದಾಮಿ ಮತ್ತು ಪಿಸ್ತಾ, ದ್ರಾಕ್ಷಿ. ನೋಡಿ, ನಾನು ಐಸ್ ಕ್ರೀಮ್ ತಗೊಂಡಿದ್ದೀನಿ ಇಲ್ಲಿ, ರೆಡಿಮೇಡ್ ಐಸ್ ಕ್ರೀಮು. ನೋಡಿ, ಅದು ಮಾಡಿಟ್ಟಿದ್ವಲ್ಲ, ಅದು ತಣ್ಣಗಾಗಬೇಕು. ಅದು ತಣ್ಣಗಾದ್ಮೇಲೆ ಅದಕ್ಕೆ ಹಾಕಬೇಕು ಹಾಲು ಮತ್ತು ಹಾಲು ಪೌಡರ್ ಮಾಡಿಟ್ಟಿದ್ದೀನಿ ನಾನು. ನೋಡಿ, ಸ್ವಲ್ಪ ಅದು ಮತ್ತು ಸೇಮಿಯಾ ಹಾಕೋಣ. ಇದಕ್ಕೆ ಐಸ್ ಕ್ರೀಮಿಗೆ ಬೇರೆ ಸೇಮಿಯಾ ಸಿಗುತ್ತೆ, ಅದನ್ನು ತಂದು ಸ್ವಲ್ಪ ಬೇಯಿಸ್ಬಿಟ್ಟು ನೀರು ತೆಗೆದ್ರೆ ಆಯಿತು. ನೋಡಿ, ಅದಕ್ಕೆ ನಾವು ಗಸಗಸೆ ನೆನೆಸಿದ್ವಲ್ಲ ಅದು ಹಾಕೋಣ. ಕಸ್ತೂರಿ ಬೀಜ ನೆನೆಸಿದ್ರೆ ಆ ಥರ ಆಗುತ್ತೆ. ನೋಡಿ, ಅದ್ರ ಮೇಲೆ ಸ್ವಲ್ಪ ಸೇಬು ಹಾಕೋಣ. ತುಂಬಾ ಚೆನ್ನಾಗಿರುತ್ತೆ ಇದು ಫಲೂದ. ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ. ಹೊರಗಡೆ ಆದರೆ ಇದಕ್ಕೆ 100ರಿಂದ 150 ರೂಪಾಯಿ ಕೊಡಬೇಕು. ನೋಡಿ, ಅದ್ರ ಮೇಲೆ ಪಪ್ಪಾಯ ಹಣ್ಣು ಹಾಕೋಣ. ನೋಡಿ, ಗೋಡಂಬಿ, ದ್ರಾಕ್ಷಿ, ನಾವೇನೇನು ಹಣ್ಣೆಲ್ಲ ಕಟ್ ಮಾಡಿಟ್ಟಿದ್ದು ಅದನ್ನೆಲ್ಲ ಸ್ವಲ್ಪ ಮಧ್ಯೆ ಹಾಕಿದ್ರೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಪೈನಾಪಲ್ಲು ಬೇರೆ ಬೇರೆ ಹಣ್ಣೆಲ್ಲ ಹಾಕ್ಬೋದು. ನಾನಿಲ್ಲಿ 2 ಹಣ್ಣು ತಗೊಂಡಿರೋದು, ಸೇಬು ಮತ್ತು ಪಪ್ಪಾಯ ಹಣ್ಣು. ನೋಡಿ, ಕಪ್ಪು ದ್ರಾಕ್ಷಿನ ಹಾಕೋಣ ಅದಕ್ಕೇ. ಅದೆಲ್ಲ ಮಧ್ಯೆ ಬಾಯಿಗೆ ಸಿಕ್ಕುವಾಗ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾವು ಕಾಯಿಸಿಟ್ಟಿದ್ನಲ್ಲ ನಾನು ಹಾಲು ಮತ್ತು ಹಾಲು ಪೌಡ್ರು ಗಟ್ಟಿಯಾಗಲಿ ಅಂತ ಸ್ವಲ್ಪ ಹಾಲು ಪೌಡ್ರ್ ಹಾಕಿದ್ದೆ ಅಷ್ಟೇ. ಸ್ವಲ್ಪ ಇದು ನೀರು ಥರ ಇದ್ರೇ ಚೆನ್ನಾಗಿರೋದು. ನೋಡಿ, ಮತ್ತೆ ನಾವು ಸೇಮಿಯಾ ಮತ್ತು ಇದು ಹಾಕೋಣ. ಇದ್ರ ಮೇಲೆ ಐಸ್ ಕ್ರೀಮ್ ಹಾಕೋಣ. ತುಂಬಾ ಚೆನ್ನಾಗಿರುತ್ತೆ ಈ ಹಣ್ಣು ಮತ್ತು ಇದೆಲ್ಲ ಮಿಕ್ಸರಿ ಸಿಗುವಾಗ ಬಾಯಿಗೆ. ನೋಡಿ, ಈ ಥರ ಮನೇಲೇ ಇದ್ದರೆ ಈ ಥರ ಮನೇಲಿ ಮಾಡಿ ತಿನ್ಬೋದು. ಇದು 1 ಗ್ಲಾಸ್ ಒಬ್ಬರೇ ತಿನ್ನೋಕ್ಕಾಗಲ್ಲ, ಅಷ್ಟು ಇರುತ್ತೆ ಇದು. ಅದ್ರ ಮೇಲೆ ನಾವು ಐಸ್ ಕ್ರೀಮ್ ಹಾಕೋಣ. ಮತ್ತು ಅದ್ರ ಮೇಲೆ ನಾವು ನೆನೆಸಿಟ್ಟಿದ್ದು ಗಸಗಸೆ ಹಾಕೋಣ. ಸ್ವಲ್ಪ ಕಾಯಿಸಿಟ್ಟಿದ್ದು ಹಾಲು ಮತ್ತು ಹಾಲು ಪೌಡರು. ನೀವು ಕಸ್ಟರ್ಡ್ ಪೌಡ್ರ್ ತಗೋಬೋದು, ಅದಕ್ಕೆ ಒಂದು ಪೌಡ್ರ್ ಸಿಗುತ್ತೆ, ಅದರಲ್ಲೂ ಮಾಡ್ಬೋದು. ಸ್ವಲ್ಪ ತೆಳುವಾಗಿ ನೀರು ಥರ ಇರಲಿ, ಇದು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ ನೀವು ಸ್ವಲ್ಪ ಸಕ್ಕರೆನೂ ಸೇರಿಸ್ಬೋದು ಕಾಯಿಸುವಾಗ. ಇದರಲ್ಲಿ ಐಸ್ ಕ್ರೀಮಲ್ಲೇ ಎಲ್ಲ ಸ್ವೀಟ್ ಇರೋದ್ರಿಂದ ಸಕ್ಕರೆ ಸ್ವಲ್ಪ ಹಾಕಿದ್ರೆ ಸಾಕು. ನೋಡಿ, ಎಲ್ಲ ರೆಡಿ ಆಯಿತು. ಇದ್ರ ಮೇಲೆ ಮತ್ತೆ ನಾವು ಗೋಡಂಬಿ, ದ್ರಾಕ್ಷಿ ಎಲ್ಲ ದ್ರಾಕ್ಷಿನೆಲ್ಲ ಒಣಗಿರೋದೆಲ್ಲ ಹಾಕೋಣ. ಕಟ್ ಮಾಡಿಟ್ಟಿರೋದು ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲ. ನೋಡಿ, ಇದ್ರ ಮೇಲೆ ಹಾಕಿ ಅವರು ಇದೇ ಥರನೇ ಕೊಡ್ತಾರೆ. ಇಷ್ಟು ದೊಡ್ಡ ಗ್ಲಾಸಲ್ಲಿ ಕೊಡೋಲ್ಲ. ನೋಡಿ, ಇವಾಗ ಬಟ್ಲು ಥರ ಅದರಲ್ಲಿ ಕೊಡ್ತಾರೆ. ಮುಂಚೆ ಈ ಥರ ಗ್ಲಾಸಲ್ಲಿ ಕೊಡ್ತಿದ್ರು. ತುಂಬಾ ಚೆನ್ನಾಗಿರೋದು. ಅದ್ರ ಮೇಲೆ ಒಂದೊಂದು ಸೇಬು ಕಟ್ ಮಾಡಿಟ್ಟಿದ್ದೆ ನಾನು, ಸುಮ್ಮನೆ ಡೆಕೋರೇಷನಿಗೋಸ್ಕರ. ಫುಲ್ಲು ರೆಡಿ ಆಯಿತು ನೋಡಿರಿ. ನೋಡಿ, ನೀವು ಮನೇಲಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಫಲೂದ. ಹೇಗಿತ್ತು ಅಂತ ತಿಳಿಸ್ರಿ. ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಯಾವ ಥರ ಕಾಣಿಸ್ತೈತೆ ಹಣ್ಣೆಲ್ಲ. ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ಬಾಯ್ ಬಾಯ್.